ಫ್ಯಾಷನ್ ಡಿಸೈನರ್ ಕೋರ್ಸ್ ಹೆಸರಿನಲ್ಲಿ ವಂಚನೆಯ ಆರೋಪ ಕೇಳಿ ಬಂದಿದೆ. ಲಕ್ಷ ಲಕ್ಷ ರೂಪಾಯಿ ಫೀಸನ್ನು ಪಡೆದು ವಂಚನೆ ಮಾಡಲಾಗಿದೆ ಅಂತ ಕಿಡಿಕಾರಲಾಗಿದೆ. ದೇವಾಂಶ ಡಿಸೈನರ್ ಬೋಟಿಕ್ ಮಾಲಕಿ ವಿರುದ್ಧವಾಗಿ ಈಗಾಗಲೇ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರದ ದೇವಾಂಶ ಡಿಸೈನರ್ ಬೋಟಿಕ್ ವಿರುದ್ಧವಾಗಿ ಈಗಾಗಲೇ ಬಹಳಷ್ಟು ಜನ ಆರೋಪವನ್ನು ಮಾಡ್ತಾ ಇದ್ದಾರೆ. ಫ್ಯಾಷನ್ ಡಿಸೈನರ್ ಕೋರ್ಸನ್ನ ಹೆಸರಿನಲ್ಲಿ ಬಹಳಷ್ಟು ಜನ ಕೋರ್ಸ್ಗೆ ಸೇರ್ಕೊಂಡವ್ರ ಹತ್ರ ಹಣವನ್ನು ಪಡ್ಕೊಂಡು ತದನಂತರ ಫ್ರಾಡ್ ಮಾಡಲಾಗಿದೆ. ವೀಕೆಂಡ್ ಕ್ಲಾಸ್ಗಳಲ್ಲಿ 50,000 ರೂಪಾಯಿ ಜೊತೆಗೆ ವಾರದ ಕ್ಲಾಸ್ಗೆ 80,000 ರೂಪಾಯಿ ಅಂತ ಕೋರ್ಸ್ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತೆ. ಆದರೆ ಯಾವುದೂ ಆಗಿಲ್ಲ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಮೇಡಮ್ ಎಲ್ಲ ಪ್ರೂಫ್ ತೋರ್ಸಕ್ಕೆ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಅವರು ಫ್ರಾಡ್ ಅಂತ ಹೇಳಿದರು. ಯಾರು ಫ್ರಾಡ್ ಅಂತ ಅವರು ಮಾತಾಡಿದ್ರಲ್ಲಿ ನೀವೆಲ್ಲರೂ ಲಿಂಕ್ ಶೇರ್ ಮಾಡ್ಕೊಂಡಿದ್ದು ವಿಡಿಯೋ ಒಂದ್ಸಾರಿ ಚೆಕ್ ಮಾಡಿ, ನನ್ನ ಪ್ರೊಫೈಲಲ್ಲಿ ಅವ್ರು ಮಾತಾಡಿದ್ದು ಒಂದ್ಸಾರಿ ಚೆಕ್ ಮಾಡಿ. ಅವ್ರ ಬಾಯಿಂದನೇ ಎರಡೂ ಮಾತಾಡಿದ್ದಾರೆ. ಸೊ ದಟ್ ಪ್ರತಿಯೊಬ್ಬರು ಅದು ಹೋಗಿ ಯಾವುದು ನಿಜ ಅಂತ ನಾವೇ ಥಿಂಕ್ ಮಾಡಬೇಕದು. ಯಾರು ರೂಮರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ನಾವೇ ಥಿಂಕ್ ಮಾಡಬೇಕು. ಏನಂದರೆ ನಮ್ಮ ಹೆಸರನ್ನೇ ಆಲ್ ಮಾಡಬೇಕಂತ ಸುಮಾರಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ದೇವಾಂಶ್ ಬೋಟಿಕ್ ಅನ್ನೋದು ಟ್ರಸ್ಟ್ ಅಷ್ಟೇ ನಾನು ಹೇಳೋದು. ಅಲ್ಲಿ ಯಾರು ಒಂದು ಇಬ್ಬರು ಸ್ಟೂಡೆಂಟ್ ಮಾತಾಡಿದ್ರೋ ಅವರು ಪ್ರತಿಯೊಬ್ಬರು ಸ್ಟೂಡೆಂಟ್ಗೆ ಕಾಂಟ್ಯಾಕ್ಟ್ ಮಾಡೋದು. ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್ಗೆ ನಾನು ಯಾರು ಸ್ಟಿಚ್ ಮಾಡಿ ಅವ್ರದ್ದು ರಿವ್ಯೂ ಪೋಸ್ಟ್ ಮಾಡ್ತೀನೋ ಅವ್ರಿಗೆ ಇವರು 2 months ಬಿಫೋರಿಂದನೇ ಕಾಂಟ್ಯಾಕ್ಟ್ ಮಾಡಿ, ನೀವು ಯಾಕೆ ಪೋಸ್ಟ್ ಮಾಡಿಸ್ತಾ ಇದ್ದಾರೆ, ನಿಮ್ಮ ನೋಡಿ ಎಲ್ಲರೂ ಹೋಗ್ತಾರೆ, ವೀಡಿಯೋಸ್ ಮಾಡಿಸ್ಬೇಡ, ಇದೆಲ್ಲ ಮಾತಾಡ್ತಾ ಇದ್ರು. ಮತ್ತು ನೀವು ಚೆನ್ನಾಗಿ ಕಲಿತಾ ಇಲ್ಲಲ್ವಾ, ನೀವು ಬನ್ನಿ, ನಾವು ಕಲಿತಾ ಇದ್ದೀವಿ ಅಂತ ಅದು ಒಂದು ಕ್ಲಿಪ್ ಸಹ ನಿಮಗೆ ಕಲಿಸ್ತೀನಿ. ನನ್ನ ಸ್ಟೂಡೆಂಟ್ಸು ನನಗೆ ಕಲಿಸಿದ್ದಾರೆ. ಅದು ಇವರು ಈ ಥರ ಎಲ್ಲ 2 months ಬಿಫೋರಿಂದನೇ ಮಾಡಿದ್ದಾರೆ. ಈವಾಗ ಗೊತ್ತಾಯಿತು ಇವರು ಇದು ಕಂಪ್ಲೀಟ್ ಆಗ್ತಾ ಬರ್ತಾ ಈ ಥರ ಮಾಡಬೇಕು ಅನ್ನೋ ಪ್ಲಾನಲ್ಲಿನೇ ಮಾಡಿದ್ರು ಅಂತ. ಇದು ಬ್ಯಾಕಿಂದ ಯಾರೋ ಮಾಡಿಸಿದ್ರು ಅಂತಲೇ ನನಗೆ ಅಂದಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಂಕಿತಾ ಕೊಡ್ತಾರೆ. ಅಂಕಿತಾ, ಈ ಕೋರ್ಸ್ ಸೇರ್ಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದಾದಮೇಲೆ ಕೋರ್ಸಲ್ಲಿ ಯಾವ ರೀತಿಯಾದಂತಹ ತೊಂದರೆ ಆಯಿತು ಅಂತ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಜಗದೀಶ್, ದೇವಾಂಶ್ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ ಹೌಸ್ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದು ವಿದ್ಯಾರಣ್ಯಪುರಂನಲ್ಲಿರುವಂತಹ ಒಂದು ಬೊಟಿಕ್ ಸೆಂಟರ್. ಆದ್ರೆ ಇಲ್ಲಿ ಕೋರ್ಸ್ ಅನ್ನ ಹೇಳ್ಕೊಡ್ತೀನಿ ಅಂದ್ರೆ ಫ್ಯಾಷನ್ ಡಿಸೈನರ್ ಹೇಳ್ಕೊಡ್ತೀನಿ ಅಂತ ಹೇಳಿ ವಂಚನೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಅಂತಂದ್ರೆ ಇಲ್ಲಿ ಮಹಿಳೆಯರ ಬಳಿ ಲಕ್ಷ ಹಣದಲ್ಲಿ ಫೀಸ್ ಅನ್ನ ವಸೂಲಿ ಮಾಡ್ತಾರೆ. ಆದ್ರೆ ಫೀಸ್ಗೆ ತಕ್ಕಂಗೆ ಕ್ಲಾಸ್ಗಳನ್ನ ಹೇಳ್ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ವೀಕೆಂಡ್ ಕ್ಲಾಸ್ಗಳಿಗೆ 50,000 ರೂಪಾಯಿಯನ್ನ ನಿಗದಿ ಮಾಡ್ತಾರೆ. ಹಾಗೆ ಒಂದು ವಾರದ ಕ್ಲಾಸ್ಗೆ 80,000 ರೂಪಾಯಿಯನ್ನ ನಿಗದಿ ಮಾಡ್ತಾರೆ. ಈ ಕೋರ್ಸ್ ಅವಧಿ ಮುಗಿದ ನಂತರ ಫೋಟೋಶೂಟ್ ಅಂತ ಹೇಳಿ 40,000 ರೂಪಾಯಿಯ ಹಣವನ್ನ ಪಡೀತಾರೆ. ಈ ರೀತಿಯಾಗಿ ಹಣವನ್ನ ಪಡೆದು ನಮ್ಗೆ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ, ಅಂದ್ರೆ ಬರೀ ಸ್ಟ್ಯಾಂಡರ್ಡ್ ಸೈಜ್ ಬ್ಲೌಸ್ ಅನ್ನ ಮಾತ್ರ ಹೇಳ್ಕೊಟ್ಟಿದ್ದಾರೆ, ಅದು ಬಿಟ್ರೆ ಬೇರೆ ಯಾವುದೇ ರೀತಿಯ ಸ್ಟಿಚಿಂಗ್ ಅನ್ನ ಹೇಳ್ಕೊಳ್ತಿಲ್ಲ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸುಮಾರು 30 ಜನ ಸ್ಟೂಡೆಂಟ್ ಬಳಿ ಈ ರೀತಿಯಾಗಿ ಲಕ್ಷ ಹಣದ ಫೀಸ್ ಅನ್ನ ಪಡ್ಕೊಂಡು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಅಂದ್ರೆ 2.5 ತಿಂಗಳಾಯ್ತು ಕೋರ್ಸ್ಗೆ ಜಾಯಿನ್ ಆದ್ರೂ ಕೂಡ ನಮ್ಗೆ ಏನೂ ಕೂಡ ಹೇಳ್ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನೆಲ್ಲ ಮೈಸೂರಿನಲ್ಲೂ ಕೂಡ ಒಂದು ಹೊಸದಾದ ಬ್ರಾಂಚ್ ಅನ್ನು ಓಪನ್ ಮಾಡಿದ್ದಾರೆ. ಅಲ್ಲೂ ಕೂಡ ಮೋಸ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ
ಈ ಒಂದು ಬೊಟಿಕ್ ನ ಮಾಲಕಿ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಅವರು ಸರಿಯಾಗಿ ರೆಗ್ಯುಲರ್ ಕ್ಲಾಸ್ಗೆ ಬರ್ತಾ ಇರ್ಲಿಲ್ಲ, ಅವ್ರು ಮಾಡ್ತಾ ಇರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು. ನಾವೇನ್ ಫೀಸ್ ತಗೋತೀವಿ ಅದಕ್ಕೆ ತಕ್ಕಂತೆ ಎಲ್ಲವನ್ನ ಕೂಡ ಕಲ್ಸ್ಕೊಡ್ತೀವಿ, ಅದರ ಮೂಲಕ ನಾವು ಏನೇನ್ ಅವರಿಗೆ ಡೌಟ್ಸ್ ಇದೆ ಅವೆಲ್ಲವನ್ನ ಕೂಡ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಸದ್ಯ ಈ ಒಂದು ಪ್ರಕರಣ ಈಗಾಗಲೇ ಪೊಲೀಸ್ ಠಾಣಾ ಮೆಟ್ಟಿಲೇರಿರುವಂತದ್ದು. ಸದ್ಯಕ್ಕೆ ನಮ್ಗೆ ವಂಚನೆ ಆಗಿದೆ ಅಂತ ಹೇಳಿ ಒಂದಷ್ಟು ಮಹಿಳೆಯರು ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಅಂಕಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.